ಸಿದ್ದರಾಮಯ್ಯನವರು ಸ್ವಜನ ಪಕ್ಷಪಾತ ಮಾಡಿದ್ರು, ತಮ್ಮ ಜಾತಿಯ ಸಂಘ ಸಂಸ್ಥೆಗಳಿಗೆ ಅನುದಾನವನ್ನು ಕೊಟ್ಬಿಟ್ಟಿದ್ದಾರೆ ಅನ್ನೋ ರೀತಿಯಾದಂತಹ ವ್ಯಾಕರಣಗಳು ಕೆಲ ಮಾಧ್ಯಮಗಳಲ್ಲಿ ಮತ್ತು ಕಿಡಿಗೇಡಿ ನಾಯಕರುಗಳು ಸಹ ಇದನ್ನು ಮಾತಾಡ ಶುರು ಹಚ್ಕೊಂಡಿದ್ರು. ವಿಶೇಷವಾಗಿ ಜಾರಕಿಹೊಳಿ ಇರ್ಬೋದು ಅಥವಾ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಈ ನಾಯಕರುಗಳಿಗೆ ಕಿಂಚಿತ್ತಾದರೂ ಸ್ವಲ್ಪ ಆದರೂ ಇವರಿಗೆ ಸ್ವಾಭಿಮಾನ ಅನ್ನೋದಿದ್ದಿದ್ರೆ ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇವರಿಬ್ಬರಿಗೂ ಇರಲಿಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಸಿದ್ದರಾಮಯ್ಯ ಅವರು ಕೊಟ್ಟಿರೋದಾದ್ರೂ ಏನು, ಸುಮಾರು 75 ಕೋಟಿ ಅನುದಾನದಲ್ಲಿ ಕೊನೆಯ ದಿನಗಳಲ್ಲಿ ಬಿಡುಗಡೆ ಮಾಡಿರತಕ್ಕಂಥ ಹಿಂದುಳಿದ ವರ್ಗಗಳ ವಿವಿಧ ಸಂಘ ಸಂಸ್ಥೆಗಳಿಗೆ, ಮಠಗಳಿಗೆ ಕೊಟ್ಟಿರತಕ್ಕಂಥದ್ರಲ್ಲಿ ಸುಮಾರು 45 ಕೋಟಿಯಷ್ಟು ಕುರುಬ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಬಹಳ ದೊಡ್ಡ ಆರೋಪ. ನೋಡಿ, ಸುಮ್ಮನೆ ಸಾಮಾನ್ಯವಾಗಿ ಯೋಚನೆ ಮಾಡಿ, ಕಳೆದ 8 ವರ್ಷಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಒಬ್ಬ ವ್ಯಕ್ತಿ 45 ಕೋಟಿ ಅನುದಾನವನ್ನು ತಮ್ಮ ಜಾತಿಗೆ ಕೊಟ್ಟಿದ್ದಾರೆ ಅನ್ನೋದು ದೊಡ್ಡ ಆರೋಪ ಆದ್ರೆ, ಆ ಜಾತಿಗಳಿಗೆ ನಿಗಮಗಳನ್ನು ಮಾಡಿಕೊಂಡು 500 ಕೋಟಿ ಒಕ್ಕಲಿಗರ ಅಭಿವೃದ್ಧಿ ನಿಗಮ, ಲಿಂಗಾಯತರ ಅಭಿವೃದ್ಧಿ ನಿಗಮ, ಬೇರೆ ಬೇರೆ ಉಪಹಾರ ಅಭಿವೃದ್ಧಿ ನಿಗಮ, ಮಡಿವಾಳ ಅಭಿವೃದ್ಧಿ ನಿಗಮ, ಹೀಗೆ ಸವಿತಾ ಸಮಾಜ, ಅನೇಕ ಹಿಂದುಳಿದ ವರ್ಗಗಳಲ್ಲಿ ಇರತಕ್ಕಂತಹ ಎಲ್ಲಾ ಜಾತಿಗಳಿಗೂ ಇವತ್ತು ಅಭಿವೃದ್ಧಿ ನಿಗಮ ಇದೆ, ಎಕ್ಸೆಪ್ಟ್ ಕುರುಬ ಸಮುದಾಯ. ಈ ರಾಜ್ಯದ ಬಹುತೇಕ ರಾಜಕಾರಣಿಗಳಿಗೆ, ಮಾಧ್ಯಮಗಳಿಗೆ ಅವರ ಕಣ್ಣು ಮತ್ತೆ ದೃಷ್ಟಿಕೋನ ಮತ್ತೆ ಅವರಲ್ಲಿರ್ತಕ್ಕಂಥ ಕುಚೋದ್ಯಮ ಮತ್ತೆ ಅವರಲ್ಲಿರ್ತಕ್ಕಂಥ ಜಲಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದೊಂದು ಕೇವಲ ಉದಾಹರಣೆ ಅಷ್ಟೇ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತದ ಬಂಧುಗಳೇ, ಇಲ್ಲೇನೋ ಸಿದ್ದರಾಮಯ್ಯನೋ ಇವರಿಗೆ ಕುರುಬ ಸಮುದಾಯಕ್ಕೆ 45 ಕೋಟಿ ಕೊಟ್ಟಿದ್ದಾರೆ ಅನ್ನೋದು ಅಲ್ಲ, ಅವರಲ್ಲಿ ತುಂಬಿರ್ತಕ್ಕಂಥ ಕಲುಷಿತ ಮನಸ್ಸುಗಳು ಯಾವ ರೀತಿ ವ್ಯಕ್ತ ಆಗ್ತಾ ಇದಾವೆ ಅನ್ನೋದಕ್ಕೆ ಇದೊಂದು ಬಹಳ ಉದಾಹರಣೆ. ಇದನ್ನ ಈ ರೀತಿಯಾದಂತ 100 ಕೋಟಿಗಳು ತಮ್ಮ ಜಾತಿಗಳಿಗೆ ಅನುದಾನಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ಮಾಧ್ಯಮಗಳು ತುಟುಕ್ ಪಿಟಿಕನ್ನಲ್ಲ, ಬ್ರಾಹ್ಮಣ ಅಭಿವೃದ್ಧಿ ನಿಗಮ 100 ಕೋಟಿ ಕೊಟ್ಟರು, ಬೇರೆ ಬೇರೆ ನಿಗಮಗಳಿಗೆ 100 ಕೋಟಿ ಕೊಟ್ಟಂತ ಸಂದರ್ಭದಲ್ಲಿ ಬಾಯಿಯನ್ನ ಎಲ್ಲಿಟ್ಕೊಂಡಿದ್ರಿ ಅಂತ ಹೇಳಿ ಇವತ್ತು ನಾವು ಕೇಳಬೇಕಾಗುತ್ತಲ್ವಾ. ಇವತ್ತು 45 ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ ಅನ್ನೋದಾದ್ರೆ, ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ 100 ಎಕರೆ ಜಮೀನುಗಳನ್ನ ತಮ್ಮ ಸ್ವಜಾತಿಗಳಿಗೆ ಹಂಚಿದಂತಹ ಅನೇಕ ಮುಖ್ಯಮಂತ್ರಿಗಳು, ಅದು ಲಿಂಗಾಯತರಿಗಿರ್ಬೋದು, ಒಕ್ಕಲಿಗಿರ್ಬೋದು, ಬೇರೆ ಬೇರೆ ಮುಂದುವರೆದಂತಹ ಜಾತಿಗಳಿಗಿರ್ಬೋದು, ಬ್ರಾಹ್ಮಣರಿಗಿರ್ಬೋದು, ಇವತ್ತು ನಾವು ಲೆಕ್ಕ ಹಾಕ್ಬಿಡೋಣ, ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂತಹ ಒಬ್ಬ ವ್ಯಕ್ತಿಗಳು ಯಾವ್ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಕಟ್ಟಡಗಳು ಬೆಂಗಳೂರಲ್ಲಿದೆ, ಎಷ್ಟು ಇಂಜಿನಿಯರಿಂಗ್ ಕಾಲೇಜುಗಳಿದೆ, ಎಷ್ಟು ಮೆಡಿಕಲ್ ಕಾಲೇಜುಗಳಿದೆ. ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್, ಒಂದೇ ಒಂದು ಮೆಡಿಕಲ್ ಕಾಲೇಜ್ ಇಲ್ದಿರ ಇರ್ತಕ್ಕಂಥ ಯಾವ್ದಾದ್ರೂ ಒಂದು ಸಮುದಾಯ ಇದ್ರೆ ಅದು ಕುರುಬ ಸಮುದಾಯ. ಈ ಸಮುದಾಯಕ್ಕೇನೋ ಬಹಳ ದೊಡ್ಡ ಮಟ್ಟಿಗೆ ಕೊಡುಗೆ ಕೊಟ್ಬಿಟ್ಟಿದ್ದಾರೆ. ಅವನು ಯಾವನೋ ಅಯೋಗ್ಯ ತಿರುಪೆ ಇದ್ದಂತಹ ಒಬ್ಬ ಸ್ವಾಮೀಜಿ ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ಕುರುಬ ಸಮುದಾಯಕ್ಕೆ ಬಹಳ ದೊಡ್ಡ ಅನುದಾನ ಕೊಟ್ಬಿಟ್ಟಿದ್ದಾರೆ ಅಂತ. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಕೊನೆಗಳಿಗೆ ಇಲ್ಲಿ 100 ಜನ MLAಗಳು ಕೊಟ್ಟಿದ್ದಂತಹ ಪತ್ರಗಳವು. ನಮ್ಮೂರಲ್ಲಿರ್ತಕ್ಕಂಥ ಒಂದು ಬೀರೇಶ್ವರ ದೇವಸ್ಥಾನಕ್ಕೆ ಒಂದು 50 ಲಕ್ಷ ಕೊಡಿ, ನಮ್ಮೂರಲ್ಲಿರ್ತಕ್ಕಂಥ ಕನಕ ಭವನಕ್ಕೆ ಒಂದು 10 ಲಕ್ಷ ಕೊಡಿ, ಈ ರೀತಿಯಾದಂತಹ ಅನೇಕ MLAಗಳು ಕೊಟ್ಟಿದ್ದಂತಹ ಪತ್ರಗಳಿಗೆ ಕೊನೆ ದಿನ ಒಂದು ಸಿಗ್ನೇಚರ್ ಹಾಕಿ ಆರ್ಥಿಕ ಇಲಾಖೆ ಕಳಿಸ್ಕೊಟ್ಟಿದ್ದಾರೆ. ಅದೆಲ್ಲ ಏನು ದುಡ್ಡು ಆಗ್ಬಿಡುತ್ತೆ ಅಂತ ನನಗೆ ಈಗಲೂ ಭರವಸೆ ಇಲ್ಲ. ಯಾಕಂದ್ರೆ 2013 ಕೊಟ್ಟಿರತಕ್ಕಂಥ ಅನೇಕ ಅನುದಾನಗಳು ಸ್ಯಾಂಕ್ಷನ್ ಆಗಿರ್ತಕ್ಕಂಥವು ಕೂಡ ಇವತ್ತಿಗೂ ಬಿಲ್ ಮಾಡ್ಕೊಳಕ್ ಆಗದಿರತಕ್ಕಂಥ ಉದಾಹರಣೆಗಳು ನನ್ನ ಹತ್ರ 100 ಫೈಲ್ಗಳಿದಾವೆ. ಯಾಕೆ ಅಂದ್ರೆ ಆ ಸಂಘ ರಿಜಿಸ್ಟರ್ಗಳಾಗಿರಲ್ಲ, ಆ ಸಂಘದಲ್ಲಿ ಒಂದು ಟ್ರಸ್ಟ್ ಇರಲ್ಲ, ಅಥವಾ ಆ ಸಂಘಕ್ಕೆ ಜಾಗ ಇರಲ್ಲ, ಅಥವಾ ಬೀರೇಶ್ವರನ ಗುಡಿಗೆ ಒಂದು ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಆ ಸ್ವತ್ತಿನ ದಾಖಲೆಗಳಿರಲ್ಲ, ಅನೇಕ ಕಾರಣಗಳಿದೆ. ಅದಕ್ಕೆ 1-2 ಅಲ್ಲ, ಅಥವಾ ಅಲ್ಲಿನ ಸ್ಥಳೀಯ ರಾಜಕೀಯ ವ್ಯವಸ್ಥೆ ಇರುತ್ತೆ, ಅಲ್ಲಿ ಬಿಜೆಪಿ MLA ಇದ್ರೆ ಅದನ್ನ ಆಗಕ್ ಬಿಡಲ್ಲ, ಅಥವಾ ಕಾಂಗ್ರೆಸ್ ಇದ್ರೆ ನನ್ನ ಅನುಯಾಯಿಗಳಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಅನುದಾನ ಬಿಡುಗಡೆ ಮಾಡಕ್ ಬಿಡಲ್ಲ. 108 ರಾಜಕೀಯ ಕಾರಣಗಳಿದೆ. ಇದು ಸಿದ್ದರಾಮಯ್ಯ ಮಾಡಿರತಕ್ಕಂಥದ್ದು ಕೊನೆಯ ದಿನಗಳಲ್ಲಿ ಕಣ್ಣೋರ್ಸ ತಂತ್ರನೇ. ನಾನು ಇದನ್ನೇನು ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇಲ್ಲ. ಸಿದ್ದರಾಮಯ್ಯ ಸಹ ಈ ಸಮುದಾಯಕ್ಕೆ ಒಂದು ರೀತಿಯಾದಂತಹ ಅನುಕಂಪ ಗಿಡಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಹೊರತು ಅವರೇನು ಈ ಸಮುದಾಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ನನ್ಗೇನು ಅನ್ಸಲ್ಲ. ಯಾಕಂದ್ರೆ ಇವ್ರೇನಾದ್ರೂ ಹಂಗ್ ಮಾಡಬಹುದು ಆಗಿದ್ದಿದ್ರೆ ಕಳೆದ 8 ವರ್ಷಗಳಲ್ಲಿ ನೀವು ಈ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥದ್ದಾದ್ರೂ ಏನು? ನೀವು ಕೊಟ್ಟಿದ್ರೆ ಈ 45 ಕೋಟಿ ಕೊಡೋಂತ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಈ ಎರಡನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಮಾಧ್ಯಮಗಳು ಮತ್ತೆ ಕೆಲಗೆ ಕಿಡಿಗೇಡಿಗಳು ಅಂತಾನೆ ಕರಿತೀನಿ. ವಿಶೇಷವಾಗಿ ಯಾರು ಇದಕ್ಕೆ ಪ್ರತಿಕ್ರಿಯೆಗಳನ್ನು ನೀಡಿದ್ರಲ್ಲ ಅವ್ರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಅಲ್ರಿ. ಈ ರಾಜ್ಯದಲ್ಲಿ ಆಳದಂತವ್ರು 500 ಕೋಟಿ 100 ಕೋಟಿ 200 ಕೋಟಿ ತಮ್ಮ ಜಾತಿಗಳು, ಅದು ಮುಂದುವರೆದ ಜಾತಿಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿತಕ್ಕಂಥ ಒಂದು ಸಮುದಾಯಕ್ಕೆ ಯಾವುದೋ ಗುಡಿ ಗುಂಡಾರಗಳು ಕಟ್ಕೊಳ್ಳಕ್ಕೆ, ವಿದ್ಯಾರ್ಥಿ ಭವನಗಳು ಕಟ್ಕೊಳ್ಳಕ್ಕೆ, ಕನಕ ಭವನ ಕಟ್ಕೊಳ್ಳಕ್ಕೆ ಒಂದು 20 ಲಕ್ಷ 50 ಲಕ್ಷ ಅಂತ ಒಂದು 75 ಇದಕ್ಕೆ ಕೊಟ್ಟಿದ್ದಾರಂದ್ರೆ ಅದನ್ನ ಮಾಧ್ಯಮಗಳಲ್ಲಿ ಏನೋ ಬಹಳ ದೊಡ್ಡ ಫೇವರಿಸಂ ಮಾಡ್ಬಿಟ್ಟಿದ್ದಾರೆ. ಇದು ಸರಿ ಇಲ್ಲ, ಇದು ಸಿದ್ದರಾಮಯ್ಯನ ಸಮಾಜವಾದಿತನ, ಇದು ಜಾತ್ಯತೀತ ತತ್ವ. ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ, ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು, ಯಾವ ವಿಚಾರಗಳನ್ನು ಚರ್ಚೆ ಮಾಡಬಾರ್ದು ಅನ್ನೋದಾದ್ರೂ ಬೇಡ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನವರು
ಸಿದ್ದರಾಮಯ್ಯನ ವಿಲನ್ ರೀತಿ ಬಿಂಬಿಸ್ಬಿಟ್ರೆ ನಮ್ಗೇನೋ ಬಹಳ ದೊಡ್ಡ ಕ್ರೆಡಿಟ್ ಬರುತ್ತೆ ಅನ್ನೋ ಒಂದು ವರ್ಗ ಆದ್ರೆ, ಇನ್ನೊಬ್ಬ ಮಹಾನ್ ಮುಖ್ಯಮಂತ್ರಿಗಳ ಒಂದು ಸೋಷಿಯಲ್ ಮೀಡಿಯಾ ಗ್ಯಾಂಗ್ ಇದೆ, ಅವರು ಸಹ ಇದನ್ನ ಬೇರೆ ಬೇರೆ ರೀತಿಯಾದಂತಹ ಪ್ರೊಜೆಕ್ಟ್ ಮಾಡುವಂತ ಕೆಲಸನ ವ್ಯವಸ್ಥಿತವಾಗಿ ಎಲ್ಲಾ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು ಅಥವಾ ಜೆಡಿಎಸ್ ಇರ್ಬೋದು, ಎಲ್ಲಾ ರಾಜಕೀಯ ಪಕ್ಷಗಳು ಮಾಡ್ತಾ ಇದಾವೆ. ಇದು ಈ ಸಮಾಜಕ್ಕೆ ಖಂಡಿತ ಆಗ್ಬೇಕಾಗಿರ್ತಕ್ಕಂಥ, ಈ ಸಮಾಜಕ್ಕೂ ಸಹ ಕಿಂಚಿತ್ತು ಮಾನ ಮರ್ಯಾದೆ ಅನ್ನೋದು ಕಡಿಮೆ. ಯಾಕಂದ್ರೆ ರಾಜಕೀಯ ಕಾರಣಗಳಿಗೋಸ್ಕರ ನಾವು ಯಾವ ಸಂದರ್ಭದಲ್ಲಿ ಯಾವ ನಿಲುವುಗಳನ್ನು ತಗೋಬೇಕು, ಆ ಸಂದರ್ಭದಲ್ಲಿ ನಮ್ಮ ಗಟ್ಟಿ ನಿಲುವುಗಳು ತಗೊಂಡಿರೋ ಕಾರಣ ಇವತ್ತು ನಮ್ಮನ್ನು ಬೇಕಾಬಿಟ್ಟಿ ಆದಿ ಬೀದಿಯಲ್ಲಿ ಆಡ್ಕೊಳ್ಳುವಂತ ಪರಿಸ್ಥಿತಿಗೆ ತಂದಿರಿಸಿದ್ದಾರೆ ಈ ಸಮಾಜದ ಅಗ್ರಗಣ್ಯ ನಾಯಕರುಗಳು. ನೀವು ಅವತ್ತೇ ನಮಗೊಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜು, ಇನ್ಯಾವುದೋ ರೀತಿಯಾದಂತಹ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಮಾಜ ಮುಂದುವರೆದಂಗೆ ಮಾಡಿದಿದ್ರೆ ಇವತ್ತು ಇವ್ರ ಬಾಯಿಗಳನ್ನೆಲ್ಲ ಮುಚ್ಚಿಸ್ತಾ ಇದ್ವಲ್ಲ. ನೀವು ಕೊಡುವಂತ 45 ಕೋಟಿ ನಮ್ಗೇನು ದರಿದ್ರ ಇದೆಯಾ? ನಾವು ಭಿಕ್ಷೆ, ನಮ್ಮ ಕುರಿಗಾರರ ಹತ್ರ ಭಿಕ್ಷೆ ಬೇಡ್ಬಿಟ್ರೆ ಇವತ್ತು ಆ 45 ಕೋಟಿ ತಂದು ಬಿಸಾಕ್ಬಿಡ್ತಾರೆ. ನಿಮ್ಮ ಸರ್ಕಾರದ 45 ಕೋಟಿ ನಮ್ಗೇನು ಅವಶ್ಯಕತೆ ಇಲ್ಲ. ನಾವು ಜೋಳಿಗೆ ಹಿಡ್ಕೊಂಡು ಕುರಿ ಕಾಯ್ತಾ ಇರೋರ ಹತ್ರ ಹೋದ್ರೆ ಎಲ್ಲ ಒಂದು ಕುರಿ ಹಾಕಿದ್ರೆ 45 ಕೋಟಿ ಬಂದು ಬಿದ್ದುಬಿಡುತ್ತೆ. ಅಂತಹ ಹೀನ ಪರಿಸ್ಥಿತಿಯಲ್ಲಿ ಸಮಾಜ ಏನಿಲ್ಲ. ಆದ್ರೂ ಏನೋ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಆ ಸಂಘ ಸಂಸ್ಥೆಗಳು, ದೇವಸ್ಥಾನಗಳಿಗೆ ಏನೋ ಅನುದಾನ ಸಿಗಲಿ ಅನ್ನೋ ಕಾರಣಕ್ಕೆ ಕೊನೆಗಳಿಗೆ ಏನೋ ಒಂದು 75 ಕೋಟಿ ಕೊಟ್ರೆ 75ರಲ್ಲೂ ಕೇವಲ 45 ಕೋಟಿ ಅಷ್ಟೇ ಈ ಒಂದು ಸಿದ್ದರಾಮಯ್ಯನವರ ಸುಜಾತಿ ಪ್ರೇಮ ಬೆರೆದಿರ್ತಕ್ಕಂಥದ್ದು. ಅದೇನೋ 4500 ಕೋಟಿನೋ 450 ಕೋಟಿನೋ ರೀತಿ ಬಿಂಬಿಸ್ತಾ ಇದ್ದಾರೆ. 45 ಕೋಟಿ ಸಮಾಜಕ್ಕೆ ಕೊಟ್ಟಿರೋದನ್ನು ತಡ್ಕೊಳಕ್ ಆಗ್ತಾ ಇಲ್ಲ. ಈ ಜಾತಿ ವ್ಯಸನಗಳು, ಈ ಜಾತಿ ಮನಸ್ಥಿತಿಯ ಮಾಧ್ಯಮಗಳು, ಈ ಜಾತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು, ನಿಮ್ಮ ಕೀಳು ಮಟ್ಟದ ಅಭಿರುಚಿ ಇರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಇದಕ್ಕೆ ಈ ಯುವಜನತೆ, ವಿಶೇಷವಾಗಿ ಕುರುಬ ಜನಕ್ಕೆ ನಾನು ಇವತ್ತು ಕರೆ ಕೊಡಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಸ್ವತಂತ್ರವಾಗಿ ಬದುಕಕ್ ಕಲೀರಿ, ಸ್ವತಂತ್ರವಾಗಿ ಡಿಸಿಷನ್ ತಗೊಳಕ್ ಕಲೀರಿ. ಯಾರಿಗೋ ಹಿಂಬಾಲಕರಾಗಕ್ ಹೋದ್ರೆ ನೋಡಿ ಹಿಂಗೆ ಆಗೋದು. ಈ ರೀತಿಯಾದಂತಹ ಟೀಕೆಗಳೇ ಬರ್ತವೆ, ಈ ರೀತಿಯಾದಂತಹ ತೇಜೋವಧೆಗಳು ಬರ್ತವೆ. ನಾವು ಆರ್ಥಿಕವಾಗಿ ಬೆಳೆದಿದ್ದಾರೆ, ಸಾಮಾಜಿಕವಾಗಿ ಬೆಳೆದಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡುವಂತ ಶಕ್ತಿ ಇರೋದು ಯಾವುದೇ ರಾಜಕೀಯ ಪಕ್ಷ ಆಗಿರ್ಲಿ, ಆ ಸಂದರ್ಭದಲ್ಲಿ ನಮ್ಮ ಏಳಿಗೆಯನ್ನ ಯಾವ ರಾಜಕೀಯ ಪಕ್ಷ ಬಯಸುತ್ತೋ ಅಂತಹವರ ಹಿಂದೆ ನಾವು ನಿಂತಿದೆ ಆದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಈ ಸಮಾಜಕ್ಕೆ ಬರೋದಿಲ್ಲ. ಆ ದಿಕ್ಕಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಕೇವಲ 45 ಕೋಟಿಗೆ ಆದಿ ಬೀದಿಯಲ್ಲಿ ಹೋಗುವಂತ ನಾಯಿ ನರಿಗಳೆಲ್ಲ ಇವತ್ತು ಮಾತಾಡೋಂಗಾಗಿದ್ದಾವೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥದ್ದು ಸಹ ಮಾನ್ಯ ಸಿದ್ದರಾಮಯ್ಯನವರೇ. ನಿಮ್ಮ 45 ಕೋಟಿ ನಮ್ಗೆ ಕೊಟ್ಬಿಟ್ಟಿದ ತಕ್ಷಣ ಈ ಸಮಾಜ ಏನೋ ಉದ್ಧಾರ ಆಗ್ಬಿಡುತ್ತೆ ಅಂತೇಳಿ ನಾವೇನು ಅನ್ಕೊಂಡಿಲ್ಲ. ನೀವು ಕೊಟ್ಟಿರ್ತಕ್ಕಂಥದ್ದು 45 ಕೋಟಿ, ನಾನು ಅನ್ಕೊಂತೀನಿ 5 ಕೋಟಿ ಕೂಡ ನಮ್ಗೆ ತಲುಪಲ್ಲ. ನಂಗೆ ಗೊತ್ತಿದೆ ಯಾಕೆ, ಕಾರಣ ಏನು ಅಂತ. ಅನೇಕ ಕಾರಣಗಳಿದ್ದಾವೆ ಅದಕ್ಕೆ. ಹಾಗಾಗಿ ಇದೊಂದು ಈ ಸಮಾಜದ ಮಾಡ್ತಾ ಇರತಕ್ಕಂಥ ಗದಾ ಪ್ರಹಾರ. ಈಗಾಗಲೇ ಇನ್ನೂ ಅನೇಕ ವಿಚಾರಗಳಿದಾವೆ, ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಸರ್ಕಾರ ಬಂದು 7-8 ದಿನಗಳಲ್ಲೇ ಯಾವ ಸಮಾಜದ ಅಧಿಕಾರಿಗಳು ಆಯಕಟ್ಟಿನಲ್ಲಿ ಇದ್ರೋ ಅವ್ರನ್ನೆಲ್ಲರನ್ನು 7 ತಿಂಗಳಾಗಿರೋರ್ನ, 6 ತಿಂಗಳಾಗಿರೋರ್ನ, 8 ತಿಂಗಳಾಗಿರೋರ್ನ ಇಲ್ಲಿಂದ ಖಾಲಿ ಮಾಡಿಸುವಂತ ಒಂದು ವ್ಯವಸ್ಥೆ ಸಹ ಈಗಾಗಲೇ ಆಗಿದೆ. 7-8 ಆರ್ಡರ್ಗಳಾಗಿದೆ. ಆ ಎಲ್ಲ ಕಾಪಿಗಳನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಆದರೆ ಈ ಮಾಧ್ಯಮಗಳು ವಿಶೇಷವಾಗಿ ಯಾವ ಕುಚೋದ್ಯಮಗಳನ್ನ, ಮನಸ್ಥಿತಿಯನ್ನು ಹೊಂದಿರತಕ್ಕಂಥ, ಯಾವ ಒಂದು ಜಾತಿ ಮನಸ್ಥಿತಿಯನ್ನ, ವಿಷ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಮಾಧ್ಯಮಗಳು ಮತ್ತೆ ಕೆಲ ಲೀಡರ್ಗಳು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಇವರೆಲ್ಲರೂ ನೀವು ಮಾಡ್ತಾ ಇರತಕ್ಕಂಥ, ಕೊಡ್ತಾ ಇರತಕ್ಕಂಥ ಹೇಳಿಕೆಗಳನ್ನ ಈ ಸಮಾಜ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಸಾಂದರ್ಭಿಕವಾಗಿ ನಾವು ಎಲ್ಲಿ ಉತ್ತರ ಕೊಡ್ಬೇಕೋ ಅಲ್ಲಿ ಸಂದರ್ಭದಲ್ಲಿ ಕೊಡ್ತೀವಿ, ಕೊಟ್ಟೆ ತೀರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನಮಸ್ಕಾರ. ಜೈ ರಾಯಣ್ಣ, ಜೈ ಕನಕ.